ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ವಾಹನಗಳಲ್ಲಿ ಇರುವಂತಹ ಹಾರನ್ನು ಸಮಯಕ್ಕೆ ಸರಿಯಾಗಿ ಉಪಯೋಗಿಸುವುದರಿಂದ ಸಣ್ಣ ಪುಟ್ಟ ಅನಾಹುತಗಳನ್ನ ತಪ್ಪಿಸಬಹುದು. ಅದನ್ನು ಬಿಟ್ಟು ಈ ತರ ಚಾಲಕರಿಗೆ ಮತ್ತು ಪಾದಚಾರಿಗಳಿಗೆ ತೊಂದರೆ ಕೊಡುವುದಕ್ಕೆ, ಶಬ್ದ ಮಾಲಿನ್ಯ ಮಾಡುವುದಕ್ಕೆ ಹಾರನ್ಗಳನ್ನು ಉಪಯೋಗಿಸುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ. ಯಾಕಂದ್ರೆ ಘಾಟ್ ಸೆಕ್ಷನ್ಗಳಲ್ಲಿ ಮತ್ತು ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಮತ್ತು ಅವಶ್ಯಕತೆ ಇದ್ದಾಗ ಒಂದು ಹಾರನ್ ಅನ್ನು ಉಪಯೋಗಿಸುವುದರಿಂದ ಸ್ವಲ್ಪ ಆದರೂ ಅನಾಹುತಗಳನ್ನ ತಪ್ಪಿಸಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಅಲ್ಲದೆ ಇಲ್ಲಿ ನೋಡಿ, ಟರ್ನಿಂಗ್ ಪಾಯಿಂಟ್ ಅಲ್ಲೇ ಒಂದು ವಾಹನ ಪಲ್ಟಿ ಆಗಿಬಿಟ್ಟಿದೆ. ಪಲ್ಟಿ ಆಗಿರುವಂತಹ ಈ ವಾಹನ ಸೋಲಾಪುರದ ವಾಹನವಾಗಿದ್ದು, ಈ ವಾಹನದಲ್ಲಿ ಫ್ರೂಟ್ಸ್ ಲೋಡ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಈ ವಾಹನ ಈ ದಾರಿಯಲ್ಲಿ ಮೊದಲ ಬಾರಿ ಬರ್ತಾ ಇರುವ ಕಾರಣಕ್ಕಾಗಿ, ದಾರಿಯ ಪರಿಚಯ ಚಾಲಕರಿಗೆ ಇಲ್ಲದ ಕಾರಣಕ್ಕಾಗಿ ಸ್ವಲ್ಪ ವೇಗದಲ್ಲಿ ವಾಹನವನ್ನು ಸಡನ್ ಆಗಿ ಕಟ್ ಮಾಡಿದ್ದರಿಂದ ಟರ್ನಿಂಗ್ ಪಾಯಿಂಟಲ್ಲಿ ಗಾಡಿ ಡ್ರೈವರ್ ಸೈಡ್ ಪಲ್ಟಿ ಆಗಿರುವಂಥದ್ದು. ಯಾಕಂದರೆ ವಾಹನಕ್ಕೆ ಸಣ್ಣ ಪುಟ್ಟ ಇಂಜುರಿ ಆಗಿದೆ. ವಾಹನದಲ್ಲಿರುವಂತಹ ಚಾಲಕರಿಗೂ ಮತ್ತು ಜೊತೆಗಾರರಿಗೂ ಯಾವುದೇ ತೊಂದರೆ ಆಗಿರುವುದಿಲ್ಲ, ಅದೃಷ್ಟವಶ. ಈ ರೀತಿ ಸುಮಾರು ವಾಹನಗಳ ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ. ನಾನು ಹೇಳಲಿಕ್ಕೆ ಹೊರಟಿರುವ ವಿಷಯ ಏನಪ್ಪಾ ಅಂದರೆ, ನಾವು ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಸುಮಾರು ವಾಹನಗಳನ್ನು ನೋಡಿದ್ದೇನೆ. ಬೇರೆ ಜಾಗದಲ್ಲಿ ಬೇಕಾಬಿಟ್ಟಿಯಾಗಿ ಸುಖ ಸುಮ್ಮನೆ ನಾವು ಹಾರನ್ಗಳನ್ನು ಹೊಡಿತೇವೆ. ಟರ್ನಿಂಗ್ ಪಾಯಿಂಟ್ಗಳಲ್ಲಿ, ಘಾಟ್ ಸೆಕ್ಷನ್ಗಳಲ್ಲಿ ನಾವು ಹಾರನ್ಗಳನ್ನು ಹೊಡೆಯೋದಿಲ್ಲ. ದಯಮಾಡಿ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಹಾರನ್ಗಳನ್ನು ಉಪಯೋಗಿಸಿದರೆ ಎದುರುಗಡೆ ಬರುವವರಿಗೂ ನಮಗೂ ಸ್ವಲ್ಪ ಜಾಗರೂಕತೆ ಇರ್ತದೆ ಅನ್ನುವಂತಹ ಒಂದು ನಮ್ಮ ಅನಿಸಿಕೆ. ಈ ವಿಡಿಯೋ ನೋಡಿದ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನಮಸ್ಕಾರ.